ಗ್ರಾಮಾಂತರ ವಿಚಾರದಲ್ಲಿ ಹೇಗೆ ಇಬ್ಬರ ನಡುವೆ ಜಂಗಿ ಕುಸ್ತಿ ನಡೆದಿದೆಯೋ ಹಾಗೆ ಇನ್ನೊಂದು ಕಡೆಗೆ ಶುರು ಆಗ್ತಾ ಇರೋದು ಅದು ಮಂಡ್ಯ. ಎಸ್ಪೆಷಲಿ ಕಳೆದ ಬಾರಿಯೂ ಕೂಡ ಮಂಡ್ಯದ ವಿಚಾರದಲ್ಲಿ ಹೀಗೆ ಚರ್ಚೆ ಆಗ್ತಾ ಇದ್ದಿದ್ದು. ಅಲ್ಲಿ ಫೈನಲಿ ಈಗ ಯಾರು ನಿಲ್ತಾರೆ ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ. ದಳಪತಿ ಸ್ಪರ್ಧೆ ಫಿಕ್ಸ್, ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತವಾಗ್ತಾ ಇದೆಯಾ? ಮಂಡ್ಯದಿಂದ ಕುಮಾರಸ್ವಾಮಿಯವರ ಸ್ಪರ್ಧೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿದೆಯಾ? ಇದೇ 25ರಂದು ಅಧಿಕೃತ ಹೆಸರು ಘೋಷಣೆ ಅಂತ ಹೇಳ್ತಾ ಇದ್ದಾರೆ. ಹಾಲಿ ಸಂಸದೆ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರ ಕೈತಪ್ಪಿದೆಯಾ? ಸೊ ಕುತೂಹಲ ಮೂಡಿಸಿದೆ ಈಗ ಸುಮಲತಾ ಅವರ ಮುಂದಿನ ನಡೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ, ಮೈತ್ರಿ ಧರ್ಮವನ್ನ ಪಾಲಿಸ್ತಾರ? JDS ಮಂಡ್ಯ ಫಿಕ್ಸ್ ಆಗ್ತಾ ಇದ್ದಂತೆ ರೆಬಲ್ ಲೇಡಿ ಸೈಲೆಂಟ್ ಆಗಿದ್ದಾರೆ. ಸುಮಲತಾ ಮೌನದ ಹಿಂದೆ ಸೂಕ್ತ ಸ್ಥಾನಮಾನದ ಭರವಸೆ ಏನಾದರೂ ಇದೆಯಾ? ಇದನ್ನೇ ಹೇಳೋದು ರಾಜಕೀಯದಲ್ಲಿ ಒಂದೆಲ್ಲೋ ಕಲ್ಲು ಹೊಡೆದ್ರೆ ಇನ್ಯಾವುದೋ ಉದುರುತ್ತೆ ಹಣ್ಣು ಅಂತ ಹೇಳಿ. ಸೊ ಹಾಗೆ ಈ ಕಾಯಿಯನ್ನು ಹೊಡೆಯುವಂಥ ಕೆಲಸ ಈಗ ರಾಜಕೀಯದಲ್ಲಿ ಇರುತ್ತೆ. ಒಂದು ಕಲ್ಲನ್ನು ಹೊಡೆದ್ರೆ ಇನ್ನೊಂದು ಕಡೆಯಿಂದ ಬೀಳುತ್ತೆ ಅಂತ ಹೇಳಿ. ಸೊ ಇಲ್ಲಿ ಸೀಟ್ ಸಿಗದೆ ಇದ್ರೆ ಇನ್ಯಾವುದೋ ಸ್ಥಾನಮಾನ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮೊನ್ನೆ ನಾನೇನು ಸಭೆಗೆ ಬಂದು ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಬಂದಾಗ ಅಲ್ಲಿ ಏನು ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಾನು ಮೊನ್ನೆ ಅಲ್ಲಿ ಹೇಳಿ ಬಂದಿದ್ದೇನೆ, ನಿಮ್ಮ ಭಾವನೆಗೆ ನಾನು ಯಾವುದೇ ಕಾರಣಕ್ಕೂ ನಿರಾಸೆ ಉಂಟು ಮಾಡಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ನಾವು ಕಾರ್ಯಕರ್ತರ ಶ್ರಮ ಅದಕ್ಕೆ ಗೌರವ ತರಬೇಕಂತ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರ ಏನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಮಂಡ್ಯ ಜಿಲ್ಲೆ ಇರಲಿ, ಕೋಲಾರದ ವಿಷಯದಲ್ಲೂ ಅಷ್ಟೇ, ಅಲ್ಲಿಯೂ ಸಹ ನಮಗೆ ಇವತ್ತು ಗೆಲ್ತಕ್ಕಂಥ ವಾತಾವರಣ ಏನಿದೆ. ಹಾಸನದ ಮತದಾರರಿಗೂ ನಾನೇನು ಮನವಿ ಮಾಡಿ ಬಂದಿದ್ದೇನೆ, ಈ 3 ಕ್ಷೇತ್ರ ಪ್ಲಸ್ ಇನ್ನುಳಿದಂಥ 25 ಲೋಕಸಭಾ ಕ್ಷೇತ್ರ BJP ಅಭ್ಯರ್ಥಿಗಳೇನಿರ್ತಾರೆ, ಇಷ್ಟು ಕಡೆ ನನ್ನ ಕಾರ್ಯಕರ್ತರಿಗೆ ನನಗೇನಾದರೂ ಒಳ್ಳೆಯದಾಗಬೇಕು ಅನ್ನೋದಿದ್ದರೆ ನಿಮ್ಮಲ್ಲಿ ಹೃದಯದಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ಧೈರ್ಯವಾಗಿ ಫೀಲ್ಡ್ಗಿಳಿರಿ. ನಿಮ್ಮ ಜೊತೆ ನಾನು ಬಂದು ಜೊತೆಗೂಡ್ತೀನಿ. ಮಂಡ್ಯದಲ್ಲಿ ವಿಶೇಷವಾಗಿ ನನ್ನ ಕಾರ್ಯಕರ್ತರ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ನಿರಾಸೆ ಮಾಡಲ್ಲ. ಇವತ್ತು ನಾನು ಕುಮಾರಸ್ವಾಮಿ ಅವರ ಆಬ್ಸೆನ್ಸಲ್ಲಿ ಯಾವುದೇ ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋದು ಸಹಜವಾಗಿ ಅವರ ಎಕ್ಸ್ಪೆಕ್ಟೇಷನ್ ಇರಬಹುದು, ಹಾಗಾಗಿ ಆ ಕ್ಲಾರಿಫಿಕೇಶನ್ ಕೊಡ್ತಿರ್ಬೋದು. ಆದರೆ ಸುಮಲತಾ ಅವರ ನಡೆಯನ್ನು ಗಮನಿಸ್ತಾ ಇದ್ರೆ ಒಂದು ಚೇಂಜಸ್ ಅಂತೂ ಕಾಣಿಸ್ತಾ ಇದೆ ಅಲ್ವಾ ಅರುಣ್? ಲೈಕ್ ಫಸ್ಟ್ ಹೇಳ್ತಾರೆ ನಾನೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತ, ಆಮೇಲೆ BJPಯಿಂದ ಯಾರನ್ನಾದರೂ ಸ್ಪರ್ಧೆಗಿಳಿಸಿ ಅಂತ, ಅದರ ಜೊತೆಗೆ ಅವರು ಪೋಣಿಸ್ತಾರೆ ಮೈತ್ರಿ ಏನು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ನೋಡೋಣ ಅಂತ. ಈಗ ಮೌನಕ್ಷರನಾಗಿದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಏನೋ ಒಂದು ಸ್ಪಷ್ಟ ಸಂದೇಶ ನಿನ್ನೆ ಮೀಟಿಂಗ್ನಲ್ಲಿ ಅವ್ರಿಗೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಸಿಗುತ್ತೆ. ರಾಜಕೀಯ ಇಲ್ಲಿಗೆ ಮುಗಿಯಲ್ವಲ್ಲ, ನಿಂತ ನೀರಾಗೋದಿಲ್ಲ. ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರೆ JDS ಈ ಕಡೆಗಿಲ್ಲ, BJPನೂ ಈ ಕಡೆಗಿಲ್ಲ, ಕಾಂಗ್ರೆಸ್ಸು ಆ ಕಡೆಗಿಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ತಾಳ್ಮೆಯ ಮತ್ತು ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿ ಹೆಜ್ಜೆ ಇಡೋ ರೀತಿಯಲ್ಲಿ ಕಾಣ್ತಿದೆ. ಕುಮಾರಸ್ವಾಮಿ ಅವರು ಯಾಕೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಅಂದರೆ, ಕಳೆದ ಬಾರಿ ಅವರ ನಾಯಕರುಗಳು ಏನೆಲ್ಲ ಮಾತನಾಡಿದ್ರು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ಗಳು, ಅದಕ್ಕೆ ಅವರು ಎಚ್ಚರ ವಹಿಸ್ತಿಂಗಿದೆ. ಅವ್ರದ್ದು ಕೂಡ ಹುಷಾರಾಗಿರುವಂತಹ ಹೆಜ್ಜೆ ಇದ್ದಂಗೆ ಇದೆ. ಸೊ ನನ್ನ ಮಂಡ್ಯದಿಂದ ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನ್ರಿ ಮಂಡ್ಯ ಬಿಡೋದೇ ಇಲ್ವೇನ್ರಿ? ಪ್ರತಿ ಚುನಾವಣೆ ಬಂದರೂ ಕೂಡ ಮಂಡ್ಯ ಕಡೆನೇ ತಿರುಗಿ ನೋಡಬೇಕು ಅನ್ನೋ ರೀತಿಯಲ್ಲೇ ಮಾಡ್ತೀರಾ. ಏನು ಮಾಡ್ತೀರಾ ಈ ಸಲ? ಅರುಣ್, ಕಳೆದ ಬಾರಿಯ ಚುನಾವಣೆ ರೀತಿಯಾಗಿ ಕೂಡ ಈ ಬಾರಿಯ ಚುನಾವಣೆ ಕೂಡ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲಿಂಗ್ ಆರಂಭದಲ್ಲೇ ಕೂಡ ಕಂಡುಬರ್ತಾ ಇದೆ. ಇಷ್ಟು ದಿನಗಳ ಕಾಲ JDSನ BJPಯ ಮೈತ್ರಿ ಅಭ್ಯರ್ಥಿ ಪುಟ್ಟರಾಜು ಅಂತೇಳಿ ಕೂಡ ಹೇಳಿ ಬರ್ತಾ ಇತ್ತು. ಆದರೆ ಇದೀಗ ಸಿನಾರಿಯ ಕಳೆದ 1 ವಾರದಿಂದ ಬದಲಾದಂತೆ ಕಾಣ್ತಾ ಇದೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರು ಬರಬೇಕೆಂಬ ಆಗ್ರಹಗಳು ಹೆಚ್ಚಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಬಹುತೇಕ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಂಡ್ಯದಿಂದ ಖಚಿತ ಅಂತ ಈಗಾಗಲೇ ಹೇಳಲಾಗಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಡ್ಯ ಜನರ ಅಂದ್ರೆ ಮಂಡ್ಯ ಕಾರ್ಯಕರ್ತರ ಅಭಿಲಾಷೆಗೆ ನಾನು ವಿರುದ್ಧ ಹೋಗಲ್ಲ, ಅವರ ಆಸೆಯನ್ನು ಈಡೇರಿಸ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈಗಾಗಲೇ ನಾನು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೀನಿ, 25ನೇ ತಾರೀಕು ಆಪರೇಷನ್ ನಿಂದ ಬಂದ ಬಳಿಕವಾಗಿ ಅದನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಾತಿನ ಮೂಲಕವಾಗಿ ಅಲ್ಲಿಗೆ JDS ಕಾರ್ಯಕರ್ತರ ಅಭಿಲಾಷೆ ಇದ್ದಿದ್ದು ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರು ಮಂಡ್ಯದಿಂದ ಬಂದು ಸ್ಪರ್ಧೆ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ BJP ಹೈಕಮಾಂಡ್ ಸಹ ನಿಖಿಲ್ ಅವರ ಸ್ಪರ್ಧೆ ಮಂಡ್ಯದಿಂದ ಬೇಡ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ BJP ಹೈಕಮಾಂಡ್ ಸಹ ಸಮ್ಮತಿ ನೀಡಿದೆ. ಜೊತೆಗೆ ಮಂಡ್ಯದ JDS ನಾಯಕರು ಎಲ್ಲರೂ ಕೂಡ ಅವರ ಕುಮಾರಸ್ವಾಮಿ ಅವರೇ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಎಂಬಂತೆ
ಎಂಬಂತೆ ಇದೀಗ ಒಂದ್ ಕಡೆ ರುಜುವಾತಾಗ್ತಾ ಇದೆ. ಇನ್ನೊಂದ್ ಕಡೆ ಸುಮಲತಾ ಅವರ ಸ್ಥಿತಿ ಏನು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುತ್ತದೆ. ಯಾಕಂದ್ರೆ 2019 ಲೋಕಸಭಾ ಚುನಾವಣೆ ಇಡೀ ಮಂಡ್ಯ ಜಿಲ್ಲೆ ರಾಷ್ಟ್ರೀಯದಂತ ಸದ್ದು ಮಾಡೋದಕ್ಕೆ ಕಾರಣವಾದಂತದ್ದು ಸುಮಲತಾ ಅಂಬರೀಶ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ. ಆದ್ರೆ ಈ ಬಾರಿ ಸಿನಾರಿಯಾ ಕಂಪ್ಲೀಟ್ ಉಲ್ಟಾ ಆಗಿರುವಂತದ್ದು. ಯಾಕಂದ್ರೆ ಬಿಜೆಪಿಗೆ ಸುಮಲತಾ ಅಂಬರೀಶ್ ಅವರು ಬಾಹ್ಯ ಬೆಂಬಲ ಕೊಟ್ಟರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ರು. ಆ ಮೂಲಕ ಕಂಪ್ಲೀಟ್ ಆಗಿ ಅವರು ಬಿಜೆಪಿಗರು ಎಂಬಂತೆ ಇದೀಗ ಸದ್ಯ ಗುರುತಿಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿವರೆಗೆ ಅವರು ಮೈತ್ರಿ ಟಿಕೆಟ್ ನನಗೆ ಅಂತೇಳಿ ಕನ್ಫರ್ಮ್ ಆಗಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನ ಆಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇದೀಗ ಅವರಿಂದ ಟಿಕೆಟ್ ಸಂಪೂರ್ಣವಾಗಿ ದೂರ ಆದಂತೆ ಕಾಣ್ತಾ ಇದೆ. ನಿನ್ನೆ ಮತ್ತೆ ಇವತ್ತು ಸಹ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ನಿರ್ಧಾರ ಸುಮಲತಾ ಅವರು ಏನ್ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಸಹ ಓಡ್ತಾ ಇರುವಂತದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.